ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಲೆಂತ್ ಆಫ್ ಶಾಡೋ ಆಫ್ ಎ ಟವರ್ ಆನ್ ಲೆವೆಲ್ ಗ್ರೌಂಡ್ ಈಸ್ ರೂಟ್ 3 ಟೈಮ್ಸ್ ದ ಹೈಟ್ ಆಫ್ ದ ಟವರ್. ಓಕೆ, ಸೊ ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಟವರ್ ಇದೆ. ಓಕೆ, ಅದ್ರ ಶಾಡೋ ಗ್ರೌಂಡ್ ಮೇಲೆ ಬೀಳ್ತಾ ಇದೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಜಾಯಿನ್ ಮಾಡ್ತೀನಿ. ಓಕೆ, ಟವರ್ ಶಾಡೋ ಮಧ್ಯೆ ಆಂಗಲ್ ಏನು 90 ಡಿಗ್ರಿ ಇರುತ್ತೆ. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ, ದ ಲೆಂತ್ ಆಫ್ ದ ಶಾಡೋ ಆಫ್ ಎ ಟವರ್ ಆನ್ ಲೆವೆಲ್ ಗ್ರೌಂಡ್ ಈಸ್ ರೂಟ್ 3 ಟೈಮ್ ದ ಹೈಟ್ ಆಫ್ ದ ಟವರ್. ಈಗ ಹೈಟ್ ಆಫ್ ದ ಟವರ್ ಎಕ್ಸ್ ಇದ್ರೆ, ಓಕೆ, ಅದ್ರ ಶಾಡೋ ಬಂದ್ಬಿಟ್ಟು ರೂಟ್ 3 ಟೈಮ್ಸ್ ಅಂದ್ರೆ ರೂಟ್ 3 ಎಕ್ಸ್ ಇರುತ್ತೆ. ಓಕೆ, ಸೊ ಇದು ಎಕ್ಸ್ ಇದ್ರೆ ಇದು ರೂಟ್ 3 ಎಕ್ಸ್ ಇರುತ್ತೆ. ಸೊ ಅವ್ರೇನ್ ಕೇಳ್ತಾ ಇದಾರೆ, ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ ಈಸ್. ಓಕೆ, ಅವ್ರೇನು ಈ ಆಂಗಲ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದು ನಥಿಂಗ್ ಬಟ್ ಏನು, ಇದನ್ನ ನಾನು ಎಕ್ಸ್ ಅಂತ ತಗೊಂತೀನಿ, ಇಲ್ಲ ಟೀಟಾ ಅಂತ ತಗೊಂತೀನಿ. ಓಕೆ, ಈಗ ನಾವು ಟೀಟಾ ಕಂಡಿಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಈ ಟೀಟಾ ಅಪೋಸಿಟ್ ಇರೋದು ಏನಂತ ತಗೊಂತೀವಿ, ಅಪೋಸಿಟ್ ಅಂತ ತಗೊಂತೀವಿ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದನ್ನ ಹೈಪೋಟೆನಸ್ ಅಂತ ತಗೊಂತೀವಿ. ಓಕೆ, ಆಮೇಲೆ ಇನ್ನು ಉಳಿದಿದ್ನ ಏನಂತ ತಗೊಂತೀವಿ, ಅಡ್ಜಸೆಂಟ್ ಅಂತ ತಗೊಂತೀವಿ. ಈಗ ನನಗೆ ಇಲ್ಲಿ ಏನ್ ಗೊತ್ತು ನೋಡ್ರಿ, ಇಲ್ಲಿ ನನಗೆ ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತು. ಅಪೋಸಿಟ್ ಅಡ್ಜಸೆಂಟ್ ಫಾರ್ಮುಲಾ ಏನು, tan theta is equal to opposite by adjacent. ಈ ಫಾರ್ಮುಲಾ ಗೊತ್ತು. ಈಗ tan theta ಅಪೋಸಿಟ್ ಎಷ್ಟಿದೆ, ಎಕ್ಸ್ ಇದೆ. ಅಡ್ಜಸೆಂಟ್ ಬಂದು ರೂಟ್ 3 ಎಕ್ಸ್ ಇದೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಏನಾಯ್ತು 1 ಬೈ ರೂಟ್ 3 ಆಯ್ತು. ಸೊ ಈಗ ನನಗೆ ಏನ್ ಗೊತ್ತಾಯ್ತು, tan theta is equal to 1 ಬೈ ರೂಟ್ 3. ಸೊ ಇಲ್ಲಿ ಲೆಫ್ಟ್ ಸೈಡ್ ಟ್ಯಾನ್ ಇದೆ. ಈ 1 ಬೈ ರೂಟ್ 3 ನ ಟ್ಯಾನ್ ಅಲ್ಲಿ ಬರೆದ್ರೆ ಏನಾಗುತ್ತೆ, ಟ್ಯಾನ್ 30 1 ಬೈ ರೂಟ್ 3. ಹೌದಾ, ಯಾಕಂದ್ರೆ ನಮ್ಗೇನು ಈ 1 ಬೈ ರೂಟ್ 3 ಅಂದ್ರೆ ನಥಿಂಗ್ ಬಟ್ ಟ್ಯಾನ್ 30 1 ಬೈ ರೂಟ್ 3. ಅವಾಗ ಏನಾಗುತ್ತೆ, ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆಯ್ತು. ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, 30 ಡಿಗ್ರಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ರು ನೋಡ್ರಿ, ಇಫ್ ಎ ಟವರ್ ಆಫ್ ಹೈಟ್ 6 ಮೀಟರ್ ಕ್ಯಾಸ್ಟ್ ಎ ಶಾರ್ಡ್ ಆಫ್ ಲೆಂತ್ 2 ರೂಟ್ 3 ಮೀಟರ್ ಆನ್ ದ ಗ್ರೌಂಡ್. ಓಕೆ, ಸೊ ಈಗ ನೋಡ್ರಿ, ಅವ್ರು ಕೊಟ್ಟಿರೋದು ಒಂದು ಟವರ್ ಇದೆ. ಓಕೆ, ಅದ್ರ ಹೈಟ್ ಬಂದ್ಬಿಟ್ಟು 6 ಮೀಟರ್ ಇದೆ. ಓಕೆನಾ, ಸೊ ಇದನ್ನ ಜಾಯಿನ್ ಮಾಡ್ತೀನಿ. ಇವ್ರಿಬ್ಬರ ಮತ್ತೆ ಆಂಗಲ್ 90 ಡಿಗ್ರಿ ಇರುತ್ತೆ. ಅದ್ರ ಶಾಡೋ ಬಂದ್ಬಿಟ್ಟು ಎಷ್ಟಿದೆ, ಲೆಂತ್ 2 ರೂಟ್ 3 ಮೀಟರ್. ಓಕೆ, ಈಗ ಅವ್ರು ಏನ್ ಕೇಳ್ತಾರೆ, ದನ್ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ ಈಸ್ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಇಲ್ಲಿ ಟೀಟಾ ಕಂಡುಹಿಡಬೇಕು. ಓಕೆ, ಸೊ ಈಗ ನಮ್ಗೆ ಏನ್ ಗೊತ್ತು, ಟೀಟಾ ಅಪೋಸಿಟ್ ಇರೋದು ಯಾವಾಗ್ಲೇನು ಅಪೋಸಿಟ್ ಆಗುತ್ತೆ. ಓಕೆ, ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಅಡ್ಜಸೆಂಟ್ ಆಗುತ್ತೆ. ಸೊ ಈಗ ನನಗೇನ್ ಗೊತ್ತಿಲ್ಲಿ, ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತು. ಸೊ ಯಾವ ಫಾರ್ಮುಲಾ, ಟ್ಯಾನ್ ಟೀಟಾ ತಗೋಬೇಕು. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬಂದು 6, ಅಡ್ಜಸೆಂಟ್ ಬಂದು 2 ಬೈ ರೂಟ್ 3. ಈಗ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 2 1 ಜಾ 2 3 ಜಾ. ಸೊ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, 3 ಬೈ ರೂಟ್ 3. ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ರೂಟ್ 3 ಇಂಟು ರೂಟ್ 3 ಏನಾಗುತ್ತೆ, ರೂಟ್ 3 ಇಂಟು ರೂಟ್ 3 ರೂಟ್ 3 ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಆಗುತ್ತೆ. ಅಂದ್ರೆ ನಾನು 3 ನ ಏನಂತ ಬರಿಬಹುದು, ರೂಟ್ 3 ಇಂಟು ರೂಟ್ 3 ಬರಿಬಹುದು. ಸೊ 3 ನ ರೂಟ್ 3 ಇಂಟು ರೂಟ್ 3 ಮಾಡಿದ್ರೆ 3 ನೇ ಬರುತ್ತೆ, ಡಿವೈಡೆಡ್ ಬೈ ರೂಟ್ 3. ರೂಟ್ 3 ಕ್ಯಾನ್ಸಲ್, ಏನಾಯ್ತು, ರೂಟ್ 3 ಉಳಿತು. ಸೊ ಈಗ ನನಗೆ ಏನ್ ಗೊತ್ತಾಯ್ತು, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ರೂಟ್ 3 ಅಂತ ಗೊತ್ತಾಯ್ತು. ಟ್ಯಾನ್ ಟೀಟಾ ರೂಟ್ 3 ನ ಏನಂತ ಬರಿಬಹುದು, ಟ್ಯಾನ್ ಅಲ್ಲಿ ಟ್ಯಾನ್ 60 ಅಂತ ಬರಿಬಹುದು. ಟ್ಯಾನ್ ಟ್ಯಾನ್ ಕ್ಯಾನ್ಸಲ್, ಟೀಟಾ ಬಂದ್ಬಿಟ್ಟು 60 ಡಿಗ್ರಿ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ರೈಟ್ ಆನ್ಸರ್. ಥರ್ಡ್ ಇಲ್ಲೇನ್ ಕೊಟ್ಟಿದೆ ನೋಡ್ರಿ, ದ ರೇಷಿಯೋ ಆಫ್ ಹೈಟ್ ಆಫ್ ಎ ಟವರ್ ಅಂಡ್ ದ ಲೆಂತ್ ಆಫ್ ಇಟ್ ಶಾಡೋ ಆನ್ ದ ಗ್ರೌಂಡ್ ಈಸ್ 3:1. ಓಕೆ, ಸೊ ಈಗ ಅದೇನ್ ಕೊಟ್ಟಿದ್ದಾರೆ ನೋಡ್ರಿ, ಸೇಮ್ ಅದೇ ಕಾನ್ಸೆಪ್ಟ್. ಇದು ಟವರ್ ಅನ್ಕೊಳ್ರಿ, ಹೈಟ್ ಆಫ್ ದ ಟವರ್ ಅಂಡ್ ಲೆಂತ್ ಆಫ್ ಇಟ್ ಶಾಡೋ ರೇಷಿಯೋ ಬಂದ್ಬಿಟ್ಟು ರೂಟ್ 3:1. ಅಂದ್ರೆ ಹೈಟ್ ಆಫ್ ದ ಟವರ್ ರೂಟ್ 3 ಇದ್ರೆ ಅದರ ಶಾಡೋ ಬಂದ್ಬಿಟ್ಟು 1 ಇರುತ್ತೆ. ಓಕೆ, ಸೊ ಈಗ ನಮ್ಗೆ ಏನಂತಾರೆ, ಆಂಗಲ್ ಆಫ್ ಎಲಿವೇಶನ್, ಈ ಆಂಗಲ್ ಕಂಡಿಡ್ಬೇಕು. ಇವ್ರಿಬ್ಬರ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೆ. ಇದು ಟೀಟಾ ಅನ್ಕೊಂಡ್ರೆ ಇದು ನಾನು ಎ ಬಿ ಸಿ ಅಂತ ಬರ್ಕೊಂತೀನಿ. ಈಗ ನಮಗೆ ಏನ್ ಗೊತ್ತು, ಈ ಟೀಟಾ ಅಪೋಸಿಟ್ ಇರೋದು ಯಾವಾಗ ಏನಂತ ತಗೋಬೇಕು, ಅಪೋಸಿಟ್ ಅಂತ ತಗೋಬೇಕು. ಓಕೆ, ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನ್ ತಗೋಬೇಕು, ಹೈಪೋಟೆನಸ್ ಅಂತ ತಗೋಬೇಕು. ಇನ್ನು ಉಳಿದಿದ್ದೇನು, ಅಡ್ಜಸೆಂಟ್. ಸೊ ಈಗ ನಮ್ಗೆ ಏನ್ ಗೊತ್ತು, ರೂಟ್ 3 ಅಂದ್ರೆ ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತು. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಟ್ಯಾನ್ ಟೀಟಾ.
tan theta is equal to opposite by adjacent. Okay, tan theta is equal to opposite ಬಂದು √3 ಇದೆ, adjacent ಬಂದು 1 ಇದೆ. ಸೊ ಏನಾಯ್ತು, tan theta is equal to √3 by 1, √3 ಆಯ್ತು. tan theta is equal to √3 ಅಂದ್ರೆ ನಥಿಂಗ್ ಬಟ್ ಏನು, tan 60 ಅಂತ ಬರಿಬಹುದು. ಅವಾಗ ಏನಾಯ್ತು, tan ಕ್ಯಾನ್ಸಲ್ ಆಗಿ theta ವ್ಯಾಲ್ಯೂ 60 ಡಿಗ್ರಿ ಅಂತ ಗೊತ್ತಾಯ್ತು. ಆಪ್ಷನ್ ಸಿ ರೈಟ್ ಆನ್ಸರ್. Fourth question, at some time of the day, if the length of the shadow of a tower is equal to its height, then the angle of elevation of the sun is. Okay, ಸೇಮ್ ಅದೇ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಈಗ ನೀವೇ ನೋಡಿ, ಇದೇ ಒಂದು ಟ್ರಯಾಂಗಲ್ ಅನ್ಕೊಂಡ್ರೆ ಇದು ಯಾವಾಗ ಏನಿದು ಹೈಟ್ ಆಫ್ ದ ಟವರ್, ಇದು ಬಂದ್ಬಿಟ್ಟು ಅದ್ರ ಶಾಡೋ. ಅವ್ರಿಬ್ರು ಈಕ್ವಲ್ ಇದ್ರಂತ. ಲೆಂತ್ ಆಫ್ ದ ಶಾಡೋ ಆಫ್ ಎ ಟವರ್ ಈಸ್ ಈಕ್ವಲ್ ಟು ಇಟ್ಸ್ ಹೈಟ್. ಅಂದ್ರೆ ಇದು ಎಕ್ಸ್ ಇದ್ರೆ, ಶಾಡೋ ಎಕ್ಸ್ ಇದ್ರೆ, ಹೈಟ್ ಆಫ್ ದ ಟವರ್ ಕೂಡ ಎಕ್ಸ್ ಇರುತ್ತಂತೆ. ಅವಾಗ ಆಂಗಲ್ ಆಫ್ ಎಲಿವೇಶನ್ ಏನಿರುತ್ತೆ ಅಂತ ಕೇಳ್ತಾನೆ, ಅಂದ್ರೆ ಟೀಟಾ ಕೇಳ್ತಾ ಇದ್ದಾನೆ. ಸೊ ಈಗ ನಮಗೆ ಏನ್ ಗೊತ್ತು, ಟೀಟಾ ಅಪೋಸಿಟ್ ಇರೋದು ಏನಂತ ತಗೊಂತೀವಿ, ಅಪೋಸಿಟ್ ಅಂತ ತಗೊಂತೀವಿ. ಓಕೆ, ಸೊ 90 ಡಿಗ್ರಿ ಅಪೋಸಿಟ್ ಇರೋದು ಏನಂತ ತಗೊಂತೀವಿ, ಹೈಪೋಟೆನ್ಸ್ ತಗೊಂತೀವಿ. ಇನ್ನು ಉಳಿದಿದ್ದು ಏನಂತ ತಗೊಂತೀವಿ, ಅಡ್ಜಸೆಂಟ್ ಅಂತ ತಗೊಂತೀವಿ. ಸೊ ಈಗ ನನಗೆ ಏನ್ ಗೊತ್ತು, ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಗೊತ್ತು. ಸೊ ಬರಿತೀನಿ, tan theta is equal to opposite by adjacent. ಸೊ tan theta is equal to opposite ವ್ಯಾಲ್ಯೂ ಕೂಡ x ಇದೆ, adjacent ವ್ಯಾಲ್ಯೂ ಕೂಡ x. ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, 1 ಬರುತ್ತೆ. tan theta is equal to 1. ಸೊ tan theta is equal to 1 ನ ಏನಂತ ಬರೀಬಹುದು, tan ಅಲ್ಲಿ tan 45 ಅಂತ ಬರೀಬಹುದು. ಅವಾಗ tan ಕ್ಯಾನ್ಸಲ್ ಆಗಿ theta ವ್ಯಾಲ್ಯೂ ಎಷ್ಟು ಉಳಿತು, 45 ಉಳಿತು. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ, AC is a tangent at A if OC is equal to 4 centimeter and ACO is equal to 30 degree, then the radius of the circle is. Okay, so ಇಲ್ಲಿ ಆಲ್ರೆಡಿ ಅವ್ರು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದನ್ನ ನಾನು ಇಲ್ಲಿ ಸಪರೇಟ್ ಆಗಿ ಬರಿತೀನಿ. ಸೊ ಏನ್ ಕೊಟ್ಟಿದ್ದಾರೆ, ಎ ಹತ್ರ 90 ಡಿಗ್ರಿ ಇದೆ. ಓಕೆ, ಇದು ಬಂದು ಓ, ಇದು ಬಂದ್ಬಿಟ್ಟು ಸಿ, ಇದು 4 ಸೆಂಟಿಮೀಟರ್ ಇದೆ, ಇದೇನಿದೆ 30 ಡಿಗ್ರಿ ಇದೆ. ಓಕೆ, ಈಗ ನಾವು ರೇಡಿಯಸ್ ಆಫ್ ದ ಸರ್ಕಲ್ ಅಂದ್ರೆ ಇದನ್ನ ಕಂಡುಹಿಡಿಬೇಕು. ಸೊ ಇದು ಆಂಗಲ್ ಅಂದ್ರೆ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್. ಓಕೆ, 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್, ಇನ್ನು ಉಳಿದಿದ್ದೇನು ಅಡ್ಜಸೆಂಟ್. ಓಕೆ, ಈಗ ನಾನು ಏನ್ ಬೇಕು, ಅಪೋಸಿಟ್ ಕಂಡುಹಿಡಿಬೇಕು, ಹೈಪೋಟೆನಸ್ ಗೊತ್ತಿದೆ. ಸೊ ಯಾವ ಫಾರ್ಮುಲಾ, ಅಪೋಸಿಟ್ ಹೈಪೋಟೆನಸ್ ಇರೋ ಫಾರ್ಮುಲಾ ಏನು, ಸೈನ್ ಟೀಟಾ. ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಟೀಟಾ ವ್ಯಾಲ್ಯೂ ಗೊತ್ತು ಎಷ್ಟು, 30. ಸೈನ್ 30 ಇಸ್ ಈಕ್ವಲ್ ಟು ಅಪೋಸಿಟ್ ಗೊತ್ತಿಲ್ಲ, ಓ ಎ, ಹೈಪೋಟೆನಸ್ ಬಂದ್ಬಿಟ್ಟು 4. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, ಸೈನ್ 30 ವ್ಯಾಲ್ಯೂ ಬಂದ್ಬಿಟ್ಟು 1/2 ಇಸ್ ಈಕ್ವಲ್ ಟು ಓ ಎ ಬೈ 4 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಓ ಎ ಇಸ್ ಈಕ್ವಲ್ ಟು 1 ಇಂಟು 4. ಓ ಎ ಇಸ್ ಈಕ್ವಲ್ ಟು 1 4 ಜ 4 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜ 2 2 ಜ. ಸೊ ಓ ಎ ವ್ಯಾಲ್ಯೂ ಎಷ್ಟು, 2 ಸೆಂಟಿಮೀಟರ್ ಆಯ್ತು. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್.